ಇಲ್ಲಿ ಗಾಯ್ಸ್ ಹಿಂಗೋ ಮಾಡಿ ಯಾವುದೋ ಸ್ಪಾಟ್ ಹಿಡ್ದು ವಾಟರ್ ಫಾಲ್ಸು ಕಾಣಿಸ್ಕೊಂಡ್ಬಿಡ್ತು. ನಾನು ಮಾನ್ಸೂನ್ ಮಹಾರಾಷ್ಟ್ರಕ್ಕೆ ಬಂದರೆ ಫಸ್ಟು ರೈನ್ ಕೋಟ್ ತೊಗೊಂಡೋದಂತೂ ಮರಿಬೇಡಿ. ಮೇನ್ ಇಂಪಾರ್ಟೆಂಟು ರೈನ್ ಕೋಟು. ನಾವೆಲ್ಲ ಸೀರಿಯಸ್ ಆಗಿ ಯಾವ ಥರ ಭಯ ಆಯ್ತಂದ್ರೆ ಟನಲಿಂದ ಬರೋವಾಗ 2 ಗುಂಡಿಗೆ ಇರಬೇಕು, ಕತ್ಲಿಕ್ಕೆ ಕಾಣಿಸ್ತಾ ಇಲ್ಲ ಕ್ಲೋಸ್ ಆಗಿ. ಸೂರ್ಯ ಥರ ಸುರಿತೈತೆ. ಇದೊಂದೆಲ್ಲ ಇಲ್ಲಿಂದ ಆಪೋಸಿಟಲ್ಲಿ ನೋಡಿದ್ರೆ ಇನ್ನೂ ಚೆನ್ನಾಗಿ ಸುರಿತೈತೆ. ವಾಟರ್ ಫಾಲ್ಸ್ ನೋಡೋಣ ಅಂತ ಆಸೆಗೆ ಬಂದರೆ ಫುಲ್ಲು ಕ್ಲೌಡು. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್ ಫ್ರಮ್ ಕೊಪ್ಪೋಲಿ, ಮಹಾರಾಷ್ಟ್ರ. ಇದು ನಮ್ಮ ಟ್ರಿಪ್ಪಲ್ಲಿ ಡೇ 2. ನಿನ್ನೆ ಡೇ 1 ಲೆಕ್ಕ ಇಲ್ಲ, ಅದು ಬರೀ ಟ್ರಾವೆಲಿಂಗು. ಮೇನ್ ಇವತ್ತೇ ಡೇ 1 ಆ್ಯಕ್ಚುಲಿ. ಇವತ್ತೇ ನಮ್ಗೆ ತುಂಬ ಟ್ರಾವೆಲಿಂಗ್ ಇರೋದು. ಆ್ಯಂಡ್ ನಾವು ನೈಟ್ ಬಂದು ಕೊಪ್ಪೋಲಿದಲ್ಲಿ ಸ್ಟೇ ಆದ್ವಿ, ಮಹಾರಾಷ್ಟ್ರದಲ್ಲಿ. ಇದೇ ರೂಮು ಬೇಡ ಇಲ್ಲೇ ನೈಟ್ ಬಂದು ಸ್ಟೇ ಆಗಿದ್ದು. ಆ್ಯಂಡ್ ನಾವು ನೈಟ್ ಏನು ಅಂದ್ಕೊಂಡ್ವಿ, 20 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಿಬಿಟ್ಟು ಹೋಗಿ ಸ್ಟೇ ಆಗೋಣ ಅಂತ. ಬಟ್ ನಾವು 90 ಕಿಲೋಮೀಟರ್ಸ್ ಅಲ್ಲಿಂದ ಪುಣೆಯಿಂದ ಓಡಿಸ್ಕೊಂಬಂದು ಇಲ್ಲಿ ಸ್ಟೇ ಆಗಿದ್ದೀವಿ. ಆ್ಯಂಡ್ ಇಲ್ಲಿಂದ ನಮಗೆ ರಾಯ್ಗಢ್ ಫೋರ್ಟು ಹತ್ರ 90 ಕಿಲೋಮೀಟರ್ಸ್ ಐತೆ. ಆಲ್ಮೋಸ್ಟ್ 1.5 hour 2 hours ಅಂದ್ಕೊಳ್ರಿ. ಒಂದೇ ಸ್ಟ್ರೆಚ್ ಹೊಡೆದ್ಬಿಡೋದೆ, ಎಲ್ಲೂ ಬ್ರೇಕ್ ಇಲ್ಲ. ಇವಾಗ ಇನ್ನೊಂದು 10 ಮಿನಿಟ್ಸಲ್ಲಿ ರೂಮ್ನ ಚೆಕ್ಔಟ್ ಮಾಡಿಬಿಟ್ಟು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಸೀದಾ ನಮ್ಮ ರೈಡ್ನ ಸ್ಟಾರ್ಟ್ ಮಾಡಿದೆ. ಸೀದಾ ರಾಯ್ಗಢ್ ಫೋರ್ಟ್ ಹತ್ರ ಇರ್ತೀವಿ. ಆ್ಯಂಡ್ ಇದು ಮೇನ್ ಡೇ 1. ಅದು ನೆನ್ನೆ ಟ್ರಾವೆಲಿಂಗು ಅದು ಲೆಕ್ಕ ಇಲ್ಲ, ಇದು ಮೇನ್ ಡೇ 1 ಅಂದ್ಕೊಳ್ರಿ. ಆ್ಯಂಡ್ ನೆನ್ನೆ ಫುಲ್ ಅಡ್ವೆಂಚರ್, ನೈಟೇ ಅಡ್ವೆಂಚರ್ ಆಗ್ಬಿಡ್ತು. ಇನ್ನು ಇವತ್ತು ಹೆಂಗಿರುತ್ತಂತ ಗೊತ್ತಿಲ್ಲ. ಕತ್ಲಲ್ಲಿ ಏನು ಕಾಣಿಸ್ತಿಲ್ಲ, ಏನೂ ಇಲ್ಲ. ಅಂತೆ ಕತ್ಲಲ್ಲಿ ಬೇಡ ಆಗೋಣ. ಬಟ್ 90 ಕಿಲೋಮೀಟರ್ಸ್ ರೈಡ್ ಮಾಡ್ಕೊಂಬಂದ್ಬಿಟ್ಟು ಆ ಘಾಟ್ ಸೆಕ್ಷನ್ ಎಲ್ಲ ದಾಟ್ಕೊಂಡು ಲೋಣವಲ್ಲ ಅದು ಇದು ಯಪ್ಪ. ಇನ್ನು ಇವತ್ತು ಹೋಗೋದಷ್ಟೇ ಬಾಕಿ ಇರೋದು. ಆ್ಯಂಡ್ ನೋಡಿ ನನ್ನ ಮೈಕ್ ಸೆಟ್ಟಿಂಗ್ ಎಲ್ಲೈತೆ. ಇನ್ನೇನು ಮಾಡೋದು ಗೈಸ್, ಕೈ ನೋತೈತೆ, ಎಲ್ಲಿಟ್ಕೊಳ್ಳಿ. ಅದಕ್ಕೆ ಕೂದಲೇ ಸಿಕ್ತು, ಕೂದಲೆಲ್ಲ ಹಾಕ್ಕೊಂಡಿದ್ದೀನಿ. ಇನ್ನೇನು ನಾನು 10 ನಿಮಿಷ ಫ್ರೆಶ್ ಅಪ್ ಎಲ್ಲ ಆಗಾಯಿತು. ಚೆಕ್ಔಟ್ ಮಾಡೋಣ, ರೆಡಿ ಆಗಿಬಿಟ್ಟು ಬನ್ನಿ ಗೈಸ್. ಇಲ್ಲಿ ಬಂದುಬಿಟ್ಟು ಸ್ಪೆಕ್ಸ್ ಮುರಿದೋಗ್ಬಿಟ್ಟೈತಿ. ಯಾವ ಟೈಮಲ್ಲಿ ಮುರಿದೈತೋ ಗೊತ್ತಿಲ್ಲ. ಆಸೆಯಾಗಿ ಈ ಸ್ಪೆಕ್ಸ್ ತೊಗೊಂಡಿದ್ದೆ. ನನಗೆ ಬೇರೆ ಸೆಟ್ಟಾಗಿತ್ತು ಅಷ್ಟೇ, ಡಮಾರ್. ಏನು ಮಾಡೋಕ್ಕಾಗಲ್ಲ, ಇಲ್ಲೇ ಬಿಟ್ಬಿಟ್ಟು ಹೋಗೋಣ. ಓಕೆ ಗೈಸ್, ಇನ್ನು ನಾವು ಫ್ರೆಶ್ ಅಪ್ ಆಗಿ ರೆಡಿ ಆಗಾಯಿತು. ಇದೇ ನಮ್ಮ ಔಟ್ಫಿಟ್. ಒಂದು ಒಳಗಡೆ ಥರ್ಮಲ್ ಹಾಕೊಂಡಿದ್ದೀನಿ, ಟ್ರ್ಯಾಕ್ ಪ್ಯಾಂಟು, ಮೇಲೆ ಉಡ್ಡಿ. ಅನ್ನ ಫುಲ್ಲು ಫಾರ್ಮಲ್ಸ್ ಹಾಕ್ಬಿಟ್ಟು ಟ್ರ್ಯಾಕೆ ಪಾಪ. ಸರಿ, ನಾ ರೂಮ್ ಚೆಕ್ಔಟ್ ಮಾಡಿಬಿಟ್ಟು ಪಾಸ್ ಆಗ್ಬಿಡೋಣ. ಫಸ್ಟ್ ನಾಷ್ಟ ಮಾಡಬೇಕು. ಆ್ಯಂಡ್ ಇದೆ ನಮ್ಮ ಔಟ್ಫಿಟ್. ಹೊಸ ಶೂ, ಟ್ರ್ಯಾಕ್ ಪ್ಯಾಂಟ್, ಇನ್ಸೈಡ್ ಥರ್ಮಲ್ಸ್ ಇದೆ. ಇನ್ಸೈಡ್ ಥರ್ಮಲ್ಸ್ ಹೋಗ್ಬಿಡೋಣ ಗೈಸ್. ಅವ್ನ ಶೂ ಚೆನ್ನಾಗಿದೆಯಾ, ನನ್ನ ಶೂ ಚೆನ್ನಾಗಿದೆ. ನೆನ್ನೆಯಿಂದ ಫೈಟ್ ಮಾಡ್ತಾಯಿದ್ದೀವಿ ನಾವು ನೋಡಿರಿ. ಪಕ್ಕ ನಮ್ಮದೇ ಬಿಡಿ. ಒಂದು ಕ್ಯಾಶುಯಲ್ ಏರ್, ನಮ್ಮದು ಸ್ಪೋರ್ಟ್ಸ್ ವೇರ್. ಸರಿ, ನಾವು ಹೋಗೋಣ. ಸರಿ ಅಷ್ಟೇ, ನಾವು ಚೆಕ್ಔಟ್ ಮಾಡ್ಬಿಡೋಣ ರೂಮ್ಗೆ. ಟಾಟಾ, ಬಾಯ್ ಬಾಯ್. ನೆಕ್ಸ್ಟ್ ಡೆಸ್ಟಿನೇಷನ್ ಗೋಯಿಂಗ್. ಗೈಸ್, ನಾವು ಸ್ಟೇ ಆಗಿದ್ದು ಇದೇ ಹೋಟ್ಲಲ್ಲಿ, ಇದೇ ರೂಮು ನಮ್ಮದು. ಇಲ್ಲಿಂದ ಹಿಂಗೆ ಹಚ್ಚಿ ನಡ್ಕೊಂಬಂದ್ರೇ ವ್ಯೂ ಹೆಂಗೈತೆ ಗೊತ್ತಾ ನೋಡಿ. ಸ್ವಲ್ಪ ಕ್ರೇಜಿ ಅಲ್ಲ, ಅಲ್ಟಿಮೇಟ್. ರೋಡ್ ನೋಡಿ, ರೋಡೆಲ್ಲ ಪಾಚಿ ಕಟ್ಕೊಂಡು ಯಾವುದೋ ಗಲ್ಲಿದಲ್ಲಿದ್ದಂಗೆ. ಇದೇ ನಾವು ಸ್ಟೇ ಆಗಿದ್ದು. ಸೀರಿಯಸ್ ಆಗಿ ವ್ಯೂ ಮಾತ್ರ ಅಲ್ಟಿಮೇಟ್. ಕ್ರೇಜಿಗೆ ಕ್ರೇಜಿ ವ್ಯೂ ನೋಡಿ. ವ್ಯೂನ ನೋಡಿ, ಆಮೇಲೆ ಏನೇನೋ ನೋಡಬೇಡಿ ನೀವು. ಎಸ್, ಓಕೆ ಗಾಯ್ಸ್, ನಾಷ್ಟ ಮಾಡೋಕ್ಕೆ ಬಂದಿದ್ದೀವಿ. ಇಡ್ಲಿ ನಮ್ಮ ಬೆಂಗಳೂರಲ್ಲೇ 40 ಆದರೆ ಇಲ್ಲಿ 60 ರೂಪಾಯಿ ಅಂತೆ. 60. ಅಲ್ಲೇ ತಂದಿದ್ಯಾ? ಎರಡೇ ಇಡ್ಲಿ 60 ರೂಪಾಯಿ. ಅದು ದುಡ್ಡು ಕೊಟ್ಟು ಪರವಾಗಿಲ್ಲ, ಟೇಸ್ಟ್ ಓಕೆ, ಚೆನ್ನಾಗಿದೆ. ಬೆಂಗಳೂರು ಥರನೇ ಟೇಸ್ಟ್ ಹೊಡಿತೈತೆ, ಸಾಂಬಾರೆಲ್ಲ ಸಿಗಿ. ಬರೀ ನಾಷ್ಟ ಮುಗಿಸ್ಕೊಂಡು ಹೋಗ್ಬಿಡೋಣ ಗೈಸ್. ಒಂದು ಸರಿ ಲೊಕೇಶನ್ ನೋಡಿ ಗೈಸ್, ಯಾವ ಥರ ಐತೆ ಅಂತ. ಕ್ರೇಜಿ ಆಗೈತೆ. ಆ್ಯಂಡ್ ನಮ್ಮನ್ನ ಏನು ಈ ರೈನ್ ಕೋಟಲ್ಲಿ ಅಂತ ನೋಡ್ತಾ ಇದ್ದೀರಾ. ಫಸ್ಟ್ ನೀವು ಏನು ಮಾಡ್ತಿರೋ ಬಿಡ್ತಿರೋ, ಈ ಮಾನ್ಸೂನ್ ಮಹಾರಾಷ್ಟ್ರಕ್ಕೆ ಬಂದರೆ ಫಸ್ಟು ರೈನ್ ಕೋಟ್ ತೊಗೊಂಡೋದಂತೂ ಮರಿಬೇಡಿ. ಮೇಯ್ನು ಇಂಪಾರ್ಟೆಂಟು ರೈನ್ ಕೋಟು. ನಾವೆಲ್ಲರಿಗೆ ಆಲ್ರೆಡಿ ನಂದು ಒಳಗಡೆ ಇರೋ ಥರ್ಮಲ್ ನೆಂದೋಗ್ಬಿಡ್ತು, ಉಡ್ಡಿ ಅವಾಗಲೇ ಬಿಚ್ಚಿಕ್ಬಿಟ್ಟಿದ್ದೆ. ಸೊ ಅದಕ್ಕಂತಲೇ ರೈನ್ ಕೋಟ್ ತೊಗೊಂಡ್ಬಿಟ್ವಿ ಅರ್ಜೆಂಟಾಗಿ. ಏನೊಂದು 100 ರೂಪೀಸ್ ಇರುತ್ತೆ ಅಷ್ಟೇ, ನಿಮಗೆ ರೈನ್ ಕೋಟ್ ಆರಾಮಾಗಿ ತೊಗೊಳ್ರಿ. ಮೇಯ್ನ್ ಬಂದುಬಿಟ್ಟೆ ರೈನ್ ಕೋಟ್ ನಿಮಗೆ. ಅದಾದಮೇಲೆ ಏನಾದ್ರು ತೊಗೊಳ್ರಿ, ಫಸ್ಟ್ ರೈನ್ ಕೋಟ್ ತೊಗೊಳ್ರಿ. ಆ್ಯಂಡ್ ಇವಾಗ ಇರೋ ಲೊಕೇಶನ್ ಮಾತ್ರ ಕ್ರೇಜಿ ಆಗೈತೆ, ಅಲ್ಟಿಮೇಟ್ ನೋಡಿ. ಆ ಬೆಟ್ಟ ನೋಡಿ ಯಾವ ಥರ ಐತಂತ, ಆ ಫಾಗ್ ಅದ್ರ ಮೇಲೆ ಕ್ರೇಜಿ ಆಗೈತೆ. ಲೊಕೇಶನ್ ಅಂತೂ ಕ್ರೇಜಿ. ಇಲ್ಲಿ ನೋಡಿ, ನಮ್ಮ BBMP ಚಾಲಕ ಮಹಾರಾಷ್ಟ್ರದಲ್ಲಿದ್ದಾನೆ ಗೈಸ್. ಓಕೆ ಗೈಸ್, ಇವಾಗ
ರಾಯ್ಘಾಟ್ ಫೋರ್ಟಿಂದ ನಮ್ಮ ಪ್ಲ್ಯಾನ್ ಚೇಂಜ್ ಮಾಡ್ಕೊಂಡು ನೆಕ್ಸ್ಟು ಹತ್ರದಲ್ಲೇ ಕುಂಬೆ ವಾಟರ್ ಫಾಲ್ಸ್ ಇತ್ತು. ಸೊ ಕುಂಬೆ ವಾಟರ್ ಫಾಲ್ಸ್ಗೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ಪ್ಲೇಸ್ ಕಾಣಿಸ್ಕೊಂತು ನೆಕ್ಸ್ಟ್ ಲೆವೆಲ್ ಆಗೈತೆ. ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನಾನು ನೋಡ್ತಿರೋದು ಈ ವಾಟರ್ ಫಾಲ್ಸ್. ನೀರು ಸುರಿಯೋ ಥರ ಸುರಿತೈತೆ. ಇದೊಂದೆಲ್ಲ ಇಲ್ಲಿಂದ ಆಪೋಸಿಟಲ್ಲಿ ನೋಡಿದ್ರೆ ಇನ್ನೂ ಚೆನ್ನಾಗಿ ಸುರಿತೈತೆ. ಇಷ್ಟೊತ್ತು ಲೈಟಾಗಿತ್ತು, ಇವಾಗ ಭಾರಿ ಆಗ್ಬಿಟ್ಟೈತೆ. ರಿಯಲಿ ಲಿಟ್ರಲಿ ಕ್ರೇಜಿ ಅಂದರೆ ಕ್ರೇಜಿ ಗಾಯ್ಸ್. ವರ್ತ್ ಇಟ್. ಇಷ್ಟೊತ್ತು ಗಾಡಿ ಓಡಿಸ್ಕೊಂಬಂದಿದ್ದಕ್ಕೂ ವರ್ತಾಯ್ತು ನಮಗೆ ಸೀರಿಯಸ್ ಆಗಿ. ಸೌಂಡ್ ಒಂದ್ಸರಿ ಕೇಳಿಸ್ಕೊಳ್ರಿ. ಲಿಟ್ರಲಿ ಕ್ರೇಜಿ ಅಂದರೆ ಕ್ರೇಜಿಯಾಗಿ ಬರ್ತೈತೆ. ಲೊಕೇಶನ್ನು ಭಾರಿ ಆಗೈತೆ. ಆ್ಯಂಡ್ ಇವಾಗ ಪ್ರೆಸೆಂಟ್ ಟೈಮ್ ಎಷ್ಟೇ ಅನ್ಕೊಂಡಿರ್ತೀರಾ? ಮಧ್ಯಾಹ್ನ 12:15 ಗೈಸ್ ಅಷ್ಟೇ. ಈ ಥರ ಐತೆ. ನೀರು ಇಲ್ಲಿ ತನಕ ಹೊಡಿತೈತೆ ಲಿಟ್ರಲಿ. ನಾನು ಕೂದಲೆಲ್ಲ ಇದರಲ್ಲಿ ಗಮನಿಸ್ಬೇಡಿ. ಫಸ್ಟು ಲೊಕೇಶನ್ನ ನೋಡಿ ಸಾಕು. ಈ ಲೊಕೇಶನ್ನ ನೋಡಿ. ಲಿಟ್ರಲಿ ಏನೋ ಸಾಯಂಕಾಲ ಒಂದು 5 ಗಂಟೆ ಥರ ಐತೆ. ಕ್ರೇಜಿ. ಗೈಸ್ ಲಿಟ್ರಲಿ ಯಾವ ಥರ ಭಯ ಆಗ್ತಿದೆ. ರೋಡೇ ಕಾಣಿಸ್ತಾ ಇಲ್ಲ ನನಗೆ. ಭಯ ಒಂದು ಸೈಡ್ ಹಾಕ್ಬಿಟ್ರು ಡುಗು 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 ಅಂತ ಹೊಡಿತೈತೆ. ರೋಡ್ ಮುಂದೆ ಏನು ಗೊತ್ತೇ ಆಗ್ತಿಲ್ಲ. ಟನಲ್ ಕ್ಲೋಸ್ ಆಗಿದ್ಯಾ ಏನಪ್ಪ. ಮಧ್ಯಾಹ್ನ 2 ಗಂಟೆಗೆ ಈ ಥರ ಅಂದರೆ ಸಜ್ಜಾಗೋಣ ದಾರಿ ಅದು ಕಾಣಿಸ್ಕೊಂಡು. ಅಯ್ಯೋ ಅಂತಿಕೊಂಡೆ ಬೇಗ ಇರೋದು ಸಜ್ಜ ಬಂದಿರಿ. ಕರ್ಕೊಂಡಾದ್ರೂ ಬಾರ ಹೋಗೋ ಹೊಂಟಿನ. ಇವಳು ಕಮ್ಮತ್ತ. ಏನು ಬರೋದು ಕಂಟ್ರೋಲ್ ಮಾಡ್ಕೊಳ್ಳೋ. ಓ ಇಲ್ಲಿ ನೋಡ್ರಿ ಗೈಸ್, ನೀರು ನೀರು ನೀರು. ಚಿಂದೆ ಗಾಯ್ ಸೀರಿಯಸ್ ಆಗಿ ಯಾವ ಥರ ಭಯ ಆಯ್ತಂದ್ರೆ ಟನಲಿಂದ ಬರೋವಾಗ 2 ಗುಂಡಿಗೆ ಇರಬೇಕು. ಕತ್ಲಿಕ್ಕೆ ಕಾಣಿಸ್ತಾ ಇಲ್ಲ, ಕ್ಲೋಸ್ ಆಗಿದೆಯಾ ಲೈಟು. ಈ ಲೈಟ್ ಬೇರೆ ಕರೆಕ್ಟಾಗಿ ವರ್ಕ್ ಆಗ್ತಿಲ್ಲ. ಅಯ್ಯೋ ಇವಾಗ ನೋಡ್ರಿ ಅಲ್ಲಿ ಬರೋವಾಗ ಯಾವ ಥರ ನೆಂದೋದ್ವಿ. ಲಿಟ್ರಲಿ ಭಯ ಆಯ್ತಲ್ಲ. ನನ್ನ ಜೊತೆ ಒಬ್ರು ಕಾರಲ್ಲಿ ಬಂದರು, ಅವರೇ ನಡ್ಕೊಂಬರ್ತವ್ರೆ. ನಾವು ಸರಿ ಹೋಗ್ಬೋದು ಅಂತ ನೋಡಿದ್ರೆ ಅಪ್ಪ ಮುಂದೆ ನೋಡ್ರಿ ವಾಟರ್ ಫಾಲ್ಸ್. ಲಿಟ್ರಲಿ ನನಗೆ ಕೈ ಕಾಲೆಲ್ಲ ನಡುಗ್ತೈತಿ. ಇನ್ನ ಹಾಕ್ಬಿಟ್ಟು 2 ಸೆಕೆಂಡ್ 1 ನಿಮಿಷಕ್ಕೆ ರೇಸ್ ಆಗ್ಬಿಡ್ತು. ಹೆವಿ ಬಾ ಹುಷಾರಾಗಿ ಬರಬೇಕು ಬರೋರೆಲ್ಲ. ಕುಂಬೆ ವಾಟರ್ ಫಾಲ್ಸ್ ಹತ್ರ ಹೋಗ್ತಾ ಇದ್ವಿ. ಹೊಟ್ಟೆ ಹಸುವಾಗ್ತಿತ್ತು. ಇಲ್ಲೇ ಮ್ಯಾಗಿ ಲಂಚ್ ಮುಗಿಸ್ತಾ ಇದ್ವಿ ಇಬ್ಬರು. ಅವನೊಂದು ಪ್ಲೇಟು ನಾನೊಂದು ಪ್ಲೇಟು. ಬರೋ ದಾರಿದಲ್ಲಿ ಮಾತ್ರ ಲಿಟ್ರಲಿ ನನಗೆ ಎಲ್ಲ ಒಂದೇ ಸರಿ ಬಾಯಿಗೆ ಬಂದ್ಬಿಟ್ಟಿತ್ತು. ಆ ಥರ ಐತೆ ಜಾಗ ಅಂತೂ. ಇವಾಗೂ ಇಲ್ಲಿ ಯಾವ ಥರ ಚಿಲ್ಲಿ ಹೊಡಿತೀನಿ ನೋಡಿ. ಆಲ್ಮೋಸ್ಟ್ ಖಾಲಿ ಇಲ್ಲ. ಇನ್ನೊಂದು 10 ನಿಮಿಷ ಅನ್ಕೊತೀನಿ. ಎಷ್ಟು ಕಿಲೋಮೀಟ್ರ್ ಇತ್ತು ಗೊತ್ತಿಲ್ಲ. ಇಲ್ಲೇ ಎಂಡ್ ಆಯಿತು. ಮುಂದೆ ವಾಟರ್ ಫಾಲ್ಸ್ ಮುಂದೆ ಏನು ವಾಟರ್ ಫಾಲ್ಸೇ. ಒಂದು 5-10 ನಿಮಿಷ ವಾಟರ್ ಫಾಲ್ ವ್ಯೂಸ್. ಫಸ್ಟ್ ಊಟ ಮುಗಿಸ್ಬಿಟ್ಟು ಪರವಾಗಿಲ್ಲ. ಮ್ಯಾಗಿ ಚೆನ್ನಾಗಿದೆ, ಹೊರ್ತು ಕೊಡ್ಬೋದು. ಲಿಟ್ರಲಿ ಗೈಸ್ ಬಾಯಿಗೆಲ್ಲ ಬರ್ತೈತೆ. ಅಲ್ಲಿ ನಂಗೆ ಅದೊಂದು ಟನಲ್ ಒಂದೇ ಬಾಯಿಗೆ ಬಂದಿದ್ದು. ಗೈಸ್ ವಾಟರ್ ಫಾಲ್ ಹತ್ರ ಹೋಗ್ತಾ ಇದ್ದೀವಿ ನಡ್ಕೊಂಡು. ಕ್ರೇಜಿಯಾಗಿ ಫಾಲ್ಸ್ ಅಂತ ನೋಡಿದ್ರೆ ಏನಂದರೆ ಏನು ಕಾಣಿಸ್ತಿಲ್ಲ ನೋಡಿ. ನೋಡಿ ಗೈಸ್ ಏನಂದರೆ ಏನೂ ಕಾಣಿಸ್ತಿಲ್ಲ. ಅದು ಮರ ಕಾಣಿಸ್ತಿದೆ ಅಂದರೆ ಏನಂದರೆ ಏನೂ ಕಾಣಿಸ್ತಿಲ್ಲ. ಲಿಟ್ರಲಿ ಗಾಳಿ ಎಲ್ಲಿದೆ ನೋಡಿ. ಅವಳು ಏನಂದರೆ ಏನೂ ಕಾಣಿಸ್ತಿಲ್ಲ ಗೈಸ್. ಫುಲ್ಲು ಗಾಳಿ ಹೊಡಿತೈತೆ ಗೈಸ್. ವಾಟರ್ ಫಾಲ್ಸ್ ನೋಡೋಣ ಅಂತ ಆಸೆಗೆ ಬಂದರೆ ಫುಲ್ಲು ಕ್ಲೌಡು, ಮೋಡ ಮುಚ್ಕೊಂಡ್ಬಿಟ್ಟಿದೆ. ಇದರಲ್ಲಿ ಬೇರೆ ಮಳೆ. ಸೊ
ಯಪ್ಪ ಚಳಿ ಅಷ್ಟೇ ಗೊತ್ತು. ಡೀಪ್ ನೋಡಿ ಡೌನ್ ಆಗೈತೆ ಗೈಸ್ ಇದೆಲ್ಲ. ಲಿಟ್ರಲಿ ಕ್ರೇಜಿ ಆಗೈತೆ. ಆದರೆ ಮಾತ್ರ ವೆದರು ಇದೆಲ್ಲ ಬೆಂಗಳೂರಲ್ಲಿ ನೋಡೋಕ್ಕಾಗುತ್ತಾ? ಬರ್ರಿ ಈ ಥರ ಬರಬೇಕು, ನೋಡಬೇಕು. ಹಾಂ, ಇನ್ನೊಂದು ಚಿಕ್ಕದಾಗಿ ಹೋಗ್ತೈತೆ ನೋಡಿ, ಕಾಣಿಸ್ತಾ? ಚಿಕ್ಕದಾಗಿ ಹೋಗ್ತೈತೆ ಅಷ್ಟೇ. ಲಿಟ್ರಲಿ ಕ್ರೇಜಿ ಗೈಸ್. ಆ್ಯಕ್ಚುಲಿ ಇದು ವಾಟರ್ಫಾಲೇ. ಅಲ್ಲಿ ಸೌಂಡ್ ಬರ್ತಿದೆ ಆ ಸೈಡು. ಅಲ್ಲಿ ನಾನು ಇಷ್ಟೊತ್ತು ನಿಂತಿದ್ನಲ್ಲ, ಅಲ್ಲಿ ಸೌಂಡ್ ಬರ್ತಾಯಿದೆ ಆ್ಯಕ್ಚುಲಿ. ಬಟ್ ನೋಡೋಕ್ಕಾಗ್ತಿಲ್ಲ, ಕಂಪ್ಲೀಟ್ಲಿ ಮೋಡ ಬಿಸಾಕ್ಬಿಟ್ಟಿದೆ, ಆ ಥರ ಆಗ್ಬಿಟ್ಟೈತೆ ಲಿಟ್ರಲಿ ಗೈಸ್. ಫುಲ್ಲು ಮೋಡ ಮುಚ್ಕೊಂಡು ಯಾವ ಥರ ಐತೆ ಅಂದರೆ ಜಾಗ ಕ್ರೇಜಿ ಆಗೈತೆ. ಬಟ್ ಏನು ಮಾಡೋದು, ನಮ್ಮ ಅದೃಷ್ಟ ಇಲ್ಲ. ಫುಲ್ ಮೋಡ ಮುಚ್ಕೊಂಡ್ಬಿಟ್ಟಿದೆ, ವಾಟರ್ ಫಾಲ್ಸ್ ಕಾಣಿಸ್ತಿಲ್ಲ. ಆದರೆ ಲೊಕೇಶನ್ ಮಾತ್ರ ಕ್ರೇಜಿ ಆಗೈತೆ, ಅಲ್ಟಿಮೇಟ್. ಇಲ್ಲಿ ಗಾಯ್ಸ್ ಹಿಂಗೋ ಮಾಡಿ ಯಾವುದೋ ಸ್ಪಾಟ್ ಹಿಡ್ದು ವಾಟರ್ ಫಾಲ್ಸು ಕಾಣಿಸ್ಕೊಂಡ್ಬಿಡ್ತು. ನಾನು ಅಷ್ಟೊತ್ತು ವೆಯ್ಟ್ ಮಾಡಿದ್ದಕ್ಕೆ. ಇವಾಗ ಫಾಗ್ ಆಗೈತೆ. ನಿಮ್ಮ ಬಂತ ಕ್ಲಿಪ್ಸೆಲ್ಲ ಆ್ಯಡ್ ಮಾಡ್ತೀನಿ ನೋಡಿ. ಈ ಸ್ಪಾಟ್ ನೋಡಿ, ಆ್ಯಕ್ಚುಲಿ ರಿಸ್ಟ್ರಿಕ್ಟೆಡ್ ಸ್ಪಾಟು. ನಾವು ಹಿಂಗೆ ನೋಡಿಬಿಟ್ಟು ಬಂದ್ವಿ. ಏನಿಲ್ಲ, ಬಿದ್ದರೆ ಗೋವಿಂದನೇ, ವಾಟರ್ ಫಾಲ್ಸ್ ಹತ್ರನೇ ಹೋಗ್ತೀವಿ ಸರಿ. ಬಟ್ ಬೀಳ್ತಿರೋದು ಇಲ್ಲೇ. ನಾನು ಕ್ಲಿಪ್ಸ್ ಆ್ಯಡ್ ಮಾಡ್ತೀನಿ ನೋಡಿ. ಲಿಟ್ರಲಿ ಇಷ್ಟೊತ್ತು ವೆಯ್ಟ್ ಮಾಡಿ ನೋಡಿದ್ದಕ್ಕೆ ಕ್ರೇಜಿ ಆಗಿತ್ತು. ಅಷ್ಟು ಹೈಟಿಂದ ಬೀಳ್ತಾಯಿದ್ರೆ. ಕೇಳ್ರಿ ಕಿರಣ್, ಹೆಂಗಿತ್ತ? ಜೋರಾಗನಪ್ಪ. ಹಾಂ, ಸೌಂಡ್ ಕೇಳಿಸುತ್ತೇನೋ? ಆ ಸೌಂಡ್ ಬ್ಯಾಕ್ಗ್ರೌಂಡಲ್ಲಿ ಕೇಳಿಸುತ್ತೆ. ನೀನು ಜೋರಾಗಿ ಮಾತಾಡೋದಕ್ಕೆ. ಮಸ್ತ್ ಇತ್ತು ಫ್ರೆಂಡ್ಸ್, ಮಸ್ತ್ ಸೂಪರ್. ಅಷ್ಟೇ ಹೇಳಬೇಕಾಗಿರೋದು. ಲಿಟ್ರಲಿ ಗಾಯ್ಸ್ ಕ್ರೇಜಿಯಾಗಿ ಕಾಣಿಸ್ಕೊಂತು ನಮಗೆ ಈ ಸ್ಪಾಟ್. ನಾನು ಸುಮ್ಮನೆ ಬಂದೆ, ಇರುತ್ತೋ ಇರಲ್ವೋ ಅಂತ ಬಂದೆ. ಇಲ್ಲಿ ಪ್ಲೇಸು ರಿಸ್ಟ್ರಿಕ್ಟೆಡ್ ಮಾಡಿಬಿಟ್ಟಿದ್ರು. ಯಾರೋ ಇಬ್ಬರಿದ್ರು, ಅವರು ಹೋದ್ರಿ ನೋಡ್ಕೊಂಡು. ಬಟ್ ಒಂದು 10 ನಿಮಿಷ 15 ನಿಮಿಷ ನೋಡಿದೆ. ಅಲ್ಲಿ ಸ್ವಲ್ಪ ಹೊತ್ತು ನೋಡಿ, ಇಲ್ಲಿ ಸ್ವಲ್ಪ ಹೊತ್ತು ನೋಡಿ, ಕ್ಲಿಪ್ಸ್ ಎಲ್ಲ ಆ್ಯಡ್ ಮಾಡ್ತೀನಿ ನೋಡಿ, ಎಂಜಾಯ್ ಮಾಡಿ. ಇಷ್ಟೊತ್ತು ಟ್ರಾವೆಲ್ ಮಾಡ್ಕೊಂಡು ಆಲ್ಮೋಸ್ಟ್ ಅಲ್ಲಿ ಕುಂಬೆ ವಾಟರ್ ಫಾಲ್ಸಿಂದ ನಾವು ಆಲ್ಮೋಸ್ಟ್ 28 ಕಿಲೋಮೀಟರ್ಸ್ ಏನೋ ರೈಡ್ ಮಾಡ್ಕೊಂಡು ಇನ್ನು ರಾಯ್ಗಢ್ ಫೋರ್ಟ್ ಹತ್ರನೂ ರೀಚ್ ಆಗಾಯಿತು. ಇಲ್ಲಿ ರೂಮೇ ಯಾವ ಥರ ಇದೆ ನೋಡಿ. ಲಿಟ್ರಲಿ ಯಾವುದೋ ಒಂದು ಮನೆ ಥರ ಐತೆ ಗೈಸ್. ಸ್ಟೀಲ್ಸು ಸೀರಿಯಸ್ ಆಗಿ ಲಿಟ್ರಲಿ ಒಂದು ಮನೆ ಥರ ಐತೆ. ಸೀರಿಯಸ್ ಆಗಿ ಒಂದು ಮನೆ ಥರ ಕೊಟ್ಟವ್ರೆ. ಪರವಾಗಿಲ್ಲ, ಬಜೆಟ್ ಎಲ್ಲ ನಮಗೆ ಸಿಕ್ತು. 600 ಅಷ್ಟೇ ಇಬ್ಬರಿಗೆ ಒಂದೇ ಸಾಕು. ಇಲ್ಲಿಂದ ಏನು 700 ಮೀಟರ್ಸು 600 ಮೀಟರ್ಸು ರಾಯ್ಗಢ್ ಫೋರ್ಟ್ ಇದೆ. ಬೆಳಿಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಪಟ್ಟಂತ 8 ಗಂಟೆಗೆ ಓಪನ್ ಮಾಡ್ತಾರೆ. 8 ಗಂಟೆಗೆ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡ್ಕೊಂಡು ಅಲ್ಲಿಂದ ಮುಗಿಸ್ಕೊಂಡು ಆಮೇಲೆ ನೆಕ್ಸ್ಟ್ ಯಾವ ಪ್ಲೇಸ್ಗೆ ಹೋಗಬೇಕು ಆ ಪ್ಲೇಸ್ಗೆ ಹೋಗೋಣ. ಆ್ಯಂಡ್ ನೀವು ಕುಂಬೆ ವಾಟರ್ ಫಾಲ್ಸ್ ಹಿಂಗೆ ಕಾಣಿಸ್ತಂತ ಕಮೆಂಟ್ ಮಾಡೋದು ಮರಿಬೇಡಿ. ನಾನಂತೂ ಲಿಟ್ರಲಿ ಕ್ರೇಜಿ ಆಗ್ಬಿಟ್ಟೆ ಆ ವಾಟರ್ ಫಾಲ್ಸ್ ನೋಡ್ಬಿಟ್ಟು. ಫಸ್ಟ್ ಟೈಮ್ ಅಷ್ಟು ದೊಡ್ಡ ವಾಟರ್ ಫಾಲ್ಸ್ ನೋಡಿದ್ದು, ಕ್ರೇಜಿ ಆಗಿತ್ತು ಮಾತ್ರ. ಇನ್ನೂ ಅಡ್ವೆಂಚರ್ ಮಾಡ್ಕೊಂಡಿದ್ವಿ. ಆಮೇಲೆ ಅಲ್ಲಿ ಒಬ್ಬರು ಲೋಕಲ್ ಹಂಗೆ ಪರಿಚಯ ಆಗಿ ಮಾತಾಡ್ತಾ ಇದ್ರೆ ಅವ್ರೇನಂದ್ರು, ಅಕ್ಟೋಬರ್ ಎಂಡ್ ಇಲ್ಲ ಸ್ಟಾರ್ಟಿಂಗಲ್ಲಿ ಬನ್ನಿ, ನಿಮ್ಗೆ ಚೆನ್ನಾಗಿರುತ್ತೆ, ಫುಲ್ಲಾಗಿ ಕಾಣಿಸುತ್ತೆ. ನಂಬರ್ ತೊಗೊಂಡು ನಂಬರ್ ಕೊಟ್ಟರು. ಆ್ಯಂಡ್ ನೆಕ್ಸ್ಟ್ ಪ್ಲ್ಯಾನ್ ಹಾಕೋಣ ಹೆಂಗೆ ಏನು ಅಂತ. ಆವಾಗ ಫುಲ್ಲು ರೈಡ್ ಮಾಡ್ಕೊಂಡು ಸುಸ್ತಾಗಿದ್ದೀವಿ. ಇವಾಗ ಆಚೆ ಹೋಗ್ಬಿಟ್ಟು ಒಂದು ಟೀ ಕುಡ್ಕೊಂಬರೋಣ, ಟೀ ಬ್ರೇಕು. ಎಲ್ಲೂ ನಾನ್ ಸ್ಟಾಪ್ ಹೊಡ್ಕೊಂಬಂದ್ಬಿಟ್ಟೆ ಅಲ್ಲಿಂದ. ಅದು ಫುಲ್ಲು 110 ಕಿಲೋಮೀಟರ್ಸ್ ಸಿಂಗಲ್ ರೈಡರ್. ಬರ್ರಿ ಹೋಗೋಣ. ಓಕೆ ಗಾಯ್ಸ್, ಇನ್ನು ನಮ್ಮ ರೂಮಿಂದ ಒಂದು ಸ್ವಲ್ಪ ಹಿಂಗೆ ಕೆಳಗಡೆ ಬಂದ್ವಿ. ಇಲ್ಲಿ ಹೋಟ್ಲ್ ಕಾಣಿಸ್ಕೊಂಡು ಅಲ್ಲೆಲ್ಲ ಕಾಣಿಸ್ಕೊಂಡು ಹೆವಿ ರೇಟ್ ಇತ್ತು. ಆ್ಯಂಡ್ ಇಲ್ಲಿ ಸ್ಪೆಷಲ್ ಆರ್ಡ್ರ್ ಮಾಡಿದ್ದೀವಿ. ಇಲ್ಲಿ ಲೋಕಲ್ ಸ್ಪೆಷಲ್ ಫುಡ್ಡು ಟ್ರೈ ಮಾಡೋಣ. ಎಲ್ಲೋದ್ರೂ ನಾವು ಅದೊಂದು ಮಿಸ್ ಆಗ್ತಾಯಿದೆ. ಸೊ ಅದಕ್ಕೆ ಈ ಸರಿ ಸ್ಪೆಷಲ್ ಫುಡ್ಡು. ನಾನ್ ವೆಜ್ ಇತ್ತು, ನಾನ್ ವೆಜ್ ಬೇಡ ಅಂದ್ಬಿಟ್ಟೆ ಇವಾಗ ಸ್ಪೆಷಲ್ ಫುಡ್ ಆರ್ಡ್ರ್ ಮಾಡ್ಕೊಂಡು ವೆಜ್ಜಲ್ಲೇ ಟ್ರೈ ಮಾಡೋಣ. ಯಾವುದು ಗೊತ್ತಾ? ಇದಲ್ಲ, ಇದೆಯಲ್ಲ, ಇದೆ 3 ಚಪಾತಿ. ಬರಲಿ ರೀ, ನಿಮಗೆ ತೋರಿಸ್ತೀನಿ. ಇದೇ ನೋಡಿ ಗೈಸ್ ಸ್ಪೆಷಲ್ ಅಂದರು ನಮಗೆ 3 ಚಪಾತಿ, ರೈಸು, 3 ಥರ ಸಾಂಬಾರು ಆ್ಯಂಡ್ ಜಾಮೂನ್, ಒಂದು ಹಪ್ಳ. ಸೇಮ್, ಇಬ್ಬರಿಗೂ ಸೇಮ್. ಟ್ರೈ ಮಾಡೋಣ. ಫಸ್ಟು ಚಪಾತಿ ಬೈಟ್.
ಚೆನ್ನಾಗೈತೆ ವೆಜ್ ಲೋಕಲ್ ಫುಡ್ ಬಂದು ಟ್ರೈ ಮಾಡ್ಬೇಕು, ಚೆನ್ನಾಗೈತೆ ಭಾರಿ ಐತೆ. ಆಹಾ, ಬಿಸಿ ಬಿಸಿಯಾಗಿ ಕೊಟ್ಟವ್ರೆ. ಹಿಂಗಾಯ್ತಾ? ಬಿಸಿ ಬಿಸಿ ಜೋರಾಗಿ ಮಾತಾಡಪ್ಪ. ವೆದರ್ಗೂ ಯೂಟ್ಯೂಬ್ ಮಸ್ತ್ ಕಾಂಬಿನೇಷನ್. ಸೀರಿಯಸ್ ಆಗಿ ನಿಜ ಅದಂತೂ. ಚಳಿ ಹೊಡೆದು ಸಾಯಿಸ್ತೈತೆ. ಪಕ್ಕದಲ್ಲೇ ನಮ್ಮ ವಾಟರ್ ಫಾಲ್ಸ್ ಐತೆ. ಇವಾಗ ಕಾಣಿಸಲ್ಲ, ಬೆಳಿಗ್ಗೆ ತೋರಿಸ್ತೀನಿ ನಿಮಗೆ. ಬನ್ನಿ ಫಸ್ಟ್ ಊಟ ಮಾಡ್ಬಿಟ್ಟು ಹೋಗ್ಬಿಡೋಣ ರೂಮಲ್ಲಿ. ತಲೆ ಹೆಂಗೈತೆ ಅಂತ ನೋಡ್ರಿ, 3 ಚಪಾತಿ ಕೊಟ್ಬಿಟ್ಟು ಈಟೇಟ್ ರೈಸ್ ಕೊಟ್ಟವ್ರೆ. ಒಳ್ಳೆ ತಲೆ ಓಡಿಸ್ತವ್ರು ಇವರಂತೂ. ಏನಂತ ಕಿರಣ್, ಅಣ್ಣ ರೈಸೇ ತಿಂದಿಲ್ಲ ಬಿಡು. ಬಟ್ ಇವರು ಮನೆಯಲ್ಲಿ ಮಾಡಿ, ಮನೆಯೇ ಹೋಟ್ಲಾಗಿ ಮಾಡ್ತಿರೋದು ಗ್ರೇಟ್ ಅಲ್ಲ. ಇಲ್ಲೆಲ್ಲ ಆಲ್ಮೋಸ್ಟ್ ಹಂಗೆ ಐತೆ. ನಮ್ಮ ಸ್ಟೇನೂ ಹಂಗೆ ಸಿಕ್ಕಿರೋದು ಇವಾಗ. ಪಕ್ಕದಲ್ಲೇ ಮನೆಯೇ ಆ್ಯಕ್ಚುಲಿ ಅದು ಎಲ್ಲಿ ಬೇಕಾದ್ರೆ ರೂಮ್ ಥರ ಬಿಟ್ಟವ್ರೆ. ದಾಲ್ ಟ್ರೈ ಮಾಡೋಣ. ದಾಲ್ ನಾರ್ತ್ ದಾಲ್ ತಿಂದು ತುಂಬ ವರ್ಷಗಳಾಗ್ಬಿಟ್ಟೈತೆ. ಯಾವಾಗೋ ಒಂದು ಸರಿ ನಮ್ಮ ಫ್ರೆಂಡ್ ಮನೇಲಿ ತಿಂದಿದ್ದೆ. ಚೆನ್ನಾಗಿದೆ, ಸೀರಿಯಸ್ ಚೆನ್ನಾಗಿದೆ. ಓಕೆ ಗೈಸ್, ಡಿನ್ನರೆಲ್ಲ ಮುಗಿಸ್ಕೊಂಡು ಇನ್ನು ರೂಮಿಗೆ ಬಂದುಬಿಟ್ಟಿದ್ದೀವಿ, ದಬ್ಬಾಕೊಂಡ್ಬಿಟ್ಟಿದ್ದೀವಿ. ಇನ್ನೇನು ಮಾಡೋಕ್ಕೆ ಕೆಲಸ ಇಲ್ಲ. ಆಗ ಪ್ಲ್ಯಾನ್ ಆಗ್ತಾಯಿದ್ವಿ ನಾಳೆ ಎಲ್ಲಿಗೋ ನಾಳೆ ಇದು ಮುಗಿಸ್ಕೊಂಡು ಎಲ್ಲಿ ಹೋಗ್ಬೇಕು ಅಂದ್ಬಿಟ್ಟು. ನಾಳೆ ಬೆಳಿಗ್ಗೆ 8 AM ಎದ್ಬಿಟ್ಟು ಸೀದಾ ಟ್ರೆಕ್ಕಿಂಗ್ ಹೋಗೋಣ. ಒಂದು ರೋಪ್ ವೇ ಇದೆ, ಇನ್ನೊಂದು ವಾಕಿಂಗ್ ಇದೆ. ಸೊ ನಾವು ವಾಕಿಂಗೇ ಚೂಸ್ ಮಾಡ್ಕೊಂಡ್ವಿ. ಒಂದು 1.5 hour 2 hours ಮ್ಯಾಕ್ಸಿಮಮ್ ಆಗುತ್ತೆ ಅಂತವ್ರೆ ಟ್ರೆಕ್ಕಿಂಗು. ಅದನ್ನ ಮುಗಿಸ್ಕೊಂಡು ಮೇಲೆ ಹೋಗಿ ಛತ್ರಪತಿ ಶಿವಾಜಿ ಅವ್ರದ್ದು ಮೆಮೋರಿಯಲ್ ನೋಡ್ಕೊಂಡು, ಸಮಾಧಿ ನೋಡ್ಕೊಂಡು ಅಲ್ಲಿಂದ ರಿಟರ್ನ್ ಆಗಿ ಬೇಗ ಬಂದರೆ ನಾಡಿದ್ದಿರೋ ಡೆಸ್ಟಿನೇಷನ್ಗೆ ಮೀನ್ಸ್ ಫಸ್ಟಿಗಿರೋ ಡೆಸ್ಟಿನೇಷನ್ಗೆ ನಾಳೆನೇ ಹೊಡೆಯೋ ಥರ ಪ್ಲ್ಯಾನ್ ಇರೋದು. ಅದೇ ಯಾವ ಪ್ಲೇಸು ಅಂತ ನೋಡ್ತಾ ಇದ್ದೀವಿ. ಆ ಪ್ಲೇಸ್ ಗೊತ್ತಾಗಿಲ್ಲ. ಇಲ್ಲಾಂದರೆ ಇದೇ ಪಕ್ಕದಲ್ಲಿ ಯಾವುದಾದ್ರು ಇದೆ, ಇದೇ ಪಕ್ಕದಲ್ಲಿ ನೋಡ್ಕೊಂಡು ಹೋಗೋಣ ಅಂತ ಅಷ್ಟೇ ಗೈಸ್. ನಿದ್ದೆ ಎಲ್ಲಿತೈತೆ ಒಂದು ಸೈಡು. ಇವಾಗ ಬೇಗ ಮಲ್ಕೊಂಡ್ಬಿಟ್ರೆ ಬೆಳಗ್ಗೆ ಬೇಗ ಎದ್ದು ಟ್ರೆಕ್ಕಿಂಗ್ ಎಲ್ಲ ಮುಗಿಸ್ಕೊಂಡು ಬೈಕ್ ರೈಡ್ ಮಾಡ್ಬೋದು. ಅಷ್ಟೇ ಗೈಸ್, ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸ್ಟೇ ಟ್ಯೂನ್ಡ್ ಆಗಿರಿ. ಇದೇ ಥರ ವೀಡಿಯೋಸ್ಗೆ ನಮ್ಮ ಚಾನಲ್ನ ಇವಾಗೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ.